ತಾವು ಆಯತುಲ್ಲಾ ಆಗಿ ಆಯ್ಕೆಯಾಗಿದ್ದೀವಿ ಅಂತನೂ ಅವ್ರಿಗೆ ಗೊತ್ತಿಲ್ಲ. ಅವರ ಸ್ಟೇಟ್ಮೆಂಟ್ ಇದು ಅಂತ ಆಂಕರ್ ಯಾಕೆ ಓದಬೇಕಾಯಿತು? ಅವ್ರನ್ನ ಇನ್ನು ರಷ್ಯಾ ಆಗಲಿ ಅಥವಾ ಯಾರೇ ಆಗಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡಕ್ ಸಾಧ್ಯ? ಅವರ ಹೆಸರನ್ನ ಹೇಳ್ಕೊಂಡು ಮತ್ಯಾರೋ ಅಲ್ಲಿ ನಿರ್ಧಾರ ತಗೋತಾ ಇದ್ದಾರೆ. ಕೋಮಾದಲ್ಲಿರೋ ಒಬ್ಬ ಮನುಷ್ಯನನ್ನ ರಷ್ಯನ್ಸ್ ಬಂದು ಎತ್ಕೊಂಡೋಗಿ ತಾವು ಟ್ರೀಟ್ಮೆಂಟ್ ಕೊಡ್ತಾರ. ರಷ್ಯಾ ಇರಾನ್ಗೆ ಬಂದು ಯಾರಿಗೂ ರಕ್ಷಣೆ ಕೊಡೋದಕ್ಕಾಗೋದಿಲ್ಲ. ಅಮೆರಿಕವನ್ನ ನೇರವಾಗಿ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಪೂತಿನ್ಗೆ ಗೊತ್ತಿರುತ್ತೆ. ಈ ಯುದ್ಧದಿಂದಾಗಿ ಅತಿಯಾಗಿ ಖುಷಿ ಪಡ್ತಾ ಇರೋ ವ್ಯಕ್ತಿ ಅಂದ್ರೆ ಪೂತಿನ್. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ತುಂಬಾ ಸೀರಿಯಸ್ ಆಗಿ ನಾವು ತಗೊಳ್ಳೋದು ಬೇಡ. ಯಾಕಂದ್ರೆ ಒಂದು ಮಾತು ಬಂದಿತ್ತು ಯುದ್ಧಕ್ಕೂ ಮೊದಲು, ಜನವರಿ ತಿಂಗಳಲ್ಲೇ ಅಲ್ಲಿ ಇರಾನ್ನಲ್ಲಿ ಅದು ಜನಾಂದೋಲನ ಬಹಳ ಉಗ್ರವಾಗಿದ್ದ ಕಾಲದಲ್ಲಿ, ಆವಾಗ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಬಹುದು ಅಂತ ಹೇಳಿ ಅಂದ್ಕೊಂಡು ಈ ಆಗಿನ ಅಂದ್ರೆ ಆಯತುಲ್ಲಾ ಅಲಿ ಖಮೇನಿ ಈಗ ಇಲ್ವಲ್ಲ, ಆ ಅಲಿ ಖಮೇನಿ ರಷ್ಯಾಗೆ ಓಡೋಗ್ತಾರೆ. ಸಿರಿಯಾದ ಪ್ರೆಸಿಡೆಂಟ್ ಬಶರ್ ಅಲ್ ಅಸದ್ ಓಡೋದ್ರಲ್ಲ ರಷ್ಯಾಗೆ, ಆ ರೀತಿ ಇವರು ಓಡೋಗ್ತಾರೆ ಅನ್ನೋ ಒಂದು ಮಾತಿತ್ತು. ಆದರೆ ಅಲಿ ಖಮೇನಿ ಓಡೋಗ್ಲಿಲ್ಲ. ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವರು ಒಂದೋ ರಷ್ಯಾಗೆ ಹೋಗಬೇಕು ಅಥವಾ ಬಂಕರ್ನಲ್ಲಿ ಅಡಗಬೇಕು ಅಂತ ಅವರ ಸುರಕ್ಷಾ ಪಡೆಗಳು ಕೊಟ್ಟಂತ ಎಚ್ಚರಿಕೆಯನ್ನು ಅವರು ಧಿಕ್ಕರಿಸಿದ್ರು. ನೋ, ನಾನು ಹೇಳಿ ರೀತಿ ನಾನು ಹಂಗೆಲ್ಲ ಮತ್ತೊಂದು ದೇಶಕ್ಕೆ ಓಡೋಗೋದಿಲ್ಲ, ಬಂಕರ್ನಲ್ಲೂ ಅಡಗೋದಿಲ್ಲ ಅಂತ ಹೇಳಿ ಓಪನ್ ಆಗಿ ತಮ್ಮದು ಅಧಿಕೃತ ನಿವಾಸ ಏನಿತ್ತೋ ಅಲ್ಲೇ ಇದ್ರು, ಅಧಿಕೃತ ಕಾರ್ಯಾಲಯ ಏನಿತ್ತೋ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ವೆಲ್ ಅವರು ಹೋಗಿಬಿಟ್ರು ಅದರಿಂದಾಗಿ. ಸೊ ಅದನ್ನೆಲ್ಲ ನಾವು ನೋಡಿದ್ವಿ. ಓಕೆ, ಸೊ ಆಗ್ಲೂ ಸಹ ರಷ್ಯಾ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನೂ ಮಾಡಲಿಲ್ಲ. ಆಮೇಲೆ ರಷ್ಯಾ ಸಂತಾಪ ಹೇಳ್ತು ಅಷ್ಟೇ, ಆಯ್ತಾ, ಅದರಾಚೆಗೆ ಏನು ಮಾಡಲಿಲ್ಲ. ಮತ್ತೆ ಈಗ ಮುಜ್ತಬಾ ಖಮೇನಿ ಅವ್ರ ವಿಷಯ ತಗೊಳ್ಳೋಣ. ಅವರು ಹೊಸ ಆಯತುಲ್ಲಾ ಆಗಿದ್ದಾರೆ, ಅಂದ್ರೆ ಸುಪ್ರೀಂ ಲೀಡರ್ ಆಗಿದ್ದಾರೆ. ಮತ್ತೆ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಅಂತ ಕಳೆದ ವಾರ ಇರಾನಿ ಟೆಲಿವಿಷನ್ ನಲ್ಲಿ ಅಲ್ಲಿ ಆಂಕರ್ ಒಬ್ರು ಇದು ಆಯತುಲ್ಲಾ ಮುಜ್ತಬಾ ಖಮೇನಿ ಅವರ ಸ್ಟೇಟ್ಮೆಂಟ್ ಅಂತ ಒಂದನ್ನ ಓದಿದ್ರು. ಆಯ್ತಾ, ನಾವು ಸ್ವಲ್ಪ ಅದನ್ನ ಒಂಚೂರು ಇನ್ವೆಸ್ಟಿಗೇಟ್ ಮಾಡುವ. ಸಿಕ್ಕಿರೋ ಮಾಹಿತಿ ಪ್ರಕಾರ ಖಮೇನಿ ಅವರ ಆ ಒಂದು ಇದ್ರ ಮೇಲೆ ಅಟ್ಯಾಕ್ ಆದಾಗ, ಕಾಂಪ್ಲೆಕ್ಸ್ ಮೇಲೆ ಅಟ್ಯಾಕ್ ಆದಾಗ, ಖಮೇನಿ ಅವ್ರ ಜೊತೆಯಲ್ಲಿ ಅವರ ಪತ್ನಿ, ಅಂದ್ರೆ ಪಕ್ಕದ ಅವರ ನಿವಾಸದಲ್ಲಿದ್ದ ಅವರ ಪತ್ನಿ, ಮಗಳು, ಅಳಿಯ, ಮೊಮ್ಮಕ್ಕಳು ಎಲ್ಲರೂ ಸತ್ತು ಹೋದ್ರು. ಮತ್ತೆ ಈ ಮುಜ್ತಬಾ ಖಮೇನಿಗೂ ಸಹ ಗಾಯ ಆಯಿತು ಅಂತ ಸುದ್ದಿ. ಇನ್ನೂ ವಿಷಯಗಳು ನಮ್ಗೆ ತಿಳಿದು ಬಂದ ಪ್ರಕಾರ ತೆಹರಾನ್ನಲ್ಲಿರುವ ಯೂನಿವರ್ಸಿಟಿ ಹಾಸ್ಪಿಟಲ್ನ ICUನಲ್ಲಿ ಮುಜ್ತಬಾ ಖಮೇನಿ ಇದ್ದಾರೆ. ಅವರ ಇದು ಲಿವರ್, ದಟ್ ಇಸ್ ವಾಟ್ ಯು ಕಾಲ್ ಇಟ್, ಲಿವರ್, ಯಕೃತ್ತು ಮತ್ತು ಕರುಳಿಗೆ ಗಾಯಗಳಾಗಿದೆಯಂತೆ. ಆಯ್ತಾ, ಮತ್ತೆ ಅವರು ಕೋಮಾದಲ್ಲಿದ್ದಾರಂತೆ. ಅಂದ್ರೆ ಅವ್ರು ಕೋಮಾದಲ್ಲಿದ್ದಾರೆ ಅಂತಂದ್ರೆ ಅವರು ಯಾವುದೇ ಮೀಟಿಂಗ್ನಲ್ಲಿ ಭಾಗವಹಿಸಿಲ್ಲ. ಅವರು ತಾವು ಆಯತುಲ್ಲಾ ಆಗಿ ಆಯ್ಕೆಯಾಗಿದ್ದೀವಿ ಅಂತನೂ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅವರ ಹೆಸರನ್ನ ಹೇಳ್ಕೊಂಡು ಮತ್ಯಾರೋ ಅಲ್ಲಿ ನಿರ್ಧಾರ ತಗೋತಾ ಇದ್ದಾರೆ. ಅವರು ಬದುಕಿದ್ದಿದ್ರೆ, ಮಾತಾಡೋಂಥ ಒಂದು ಸ್ಥಿತಿ ಇದ್ರೆ ಅವರು ಟೆಲಿವಿಷನ್ ಅಲ್ಲಿ ನೇರ ಕಾಣಿಸ್ಕೊತಾ ಇದ್ರು. ಅವರ ಸ್ಟೇಟ್ಮೆಂಟ್ ಇದು ಅಂತ ಆಂಕರ್ ಯಾಕೆ ಓದಬೇಕಾಯಿತು? ಹೀಗಾಗಿ ಮುಜ್ತಬಾ ಖಮೇನಿ ಬದುಕಿದ್ರೆ ಕೋಮಾದಲ್ಲಿದ್ದಾರೆ, ತಾವು ಇರಾನ್ದು ಹೊಸ ಆಯತುಲ್ಲಾ ಅಂದ್ರೆ ಸುಪ್ರೀಂ ಲೀಡರ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರ ಹೆಸರಿನಲ್ಲಿ ಓದದಂತ ಸ್ಟೇಟ್ಮೆಂಟು ಅವರದ್ದು ಅಲ್ಲ. ಇನ್ನು ಆ ರೀತಿ ಒಂದು ಅಂತ ಸ್ಥಿತಿಯಲ್ಲಿ ಅವರು ಇದ್ರೆ ಅವ್ರನ್ನ ಇನ್ನು ರಷ್ಯಾ ಆಗಲಿ ಅಥವಾ ಯಾರೇ ಆಗಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡಕ್ ಸಾಧ್ಯ? ಕೋಮಾದಲ್ಲಿರೋ ಒಬ್ಬ ಮನುಷ್ಯನನ್ನ ರಷ್ಯನ್ಸ್ ಬಂದು ಎತ್ಕೊಂಡೋಗಿ ತಾವು ಟ್ರೀಟ್ಮೆಂಟ್ ಕೊಡ್ತಾರ? ಏನೂ ಅರ್ಥ ಇಲ್ಲ ಆ ಒಂದು ಇದಕ್ಕೆ. ಬಹುಶಃ ಇನ್ಫ್ಯಾಕ್ಟ್ ಅವ್ರು ಇನ್ನು ಬದುಕಿದ್ರೆ ಐ ಥಿಂಕ್ ಅವರು ವೆಜಿಟೇಟಿವ್ ಸ್ಟೇಟ್ ಅಲ್ಲಿ ಇರ್ತಾರೆ, ಏನೂ ಆಗೋದಿಲ್ಲ. ಇನ್ಯಾರಾದ್ರೂ ಇದನ್ನ ಅವ್ರನ್ನು ಬಿಟ್ಟು ಹೊಸ ಆಯತುಲ್ಲಾ ಆದ್ರೆ ಅವ್ರನ್ನೇನಾದ್ರೂ ಇಸ್ರೇಲ್ ಮತ್ತು ಅಮೆರಿಕ ಉಳಿಸಿದ್ರೆ, ಅಥವಾ ಅವ್ರ ಆಯ್ಕೆಯಾದ ತಕ್ಷಣ ಅವ್ರು ಏನಾದ್ರು ರಷ್ಯಾದಲ್ಲಿ ಹೋಗಿ ರಕ್ಷಣೆ ಪಡ್ಕೊಂಡ್ರೆ ಮಾತ್ರ ಅವರು ಬದುಕಬಹುದು. ಇಲ್ಲ ಅಂತ ಹೇಳಿದ್ರೆ ರಷ್ಯಾ ಇರಾನ್ಗೆ ಬಂದು ಯಾರಿಗೂ ರಕ್ಷಣೆ ಕೊಡೋದಕ್ಕಾಗೋದಿಲ್ಲ. ಆಗ ಅಮೆರಿಕವನ್ನ ನೇರವಾಗಿ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಪೂತಿನ್ಗೆ ಗೊತ್ತಿರುತ್ತೆ. ಆದ್ರೆ ಪೂತಿನ್ ಆ ಮಟ್ಟಕ್ಕೆ ಹೋಗೋದಿಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಈ ಯುದ್ಧದಿಂದ ಅತಿ ದೊಡ್ಡ ಲಾಭ ಆಗೋದು ಪೂತಿನ್ಗೆ. ಆಯ್ತಾ, ಹೇಗೆ ಅಂತ ಹೇಳಿದ್ರೆ
ಈ ವಿಷಯನ ನಾನು ಬೇರೊಂದು ಕಾಂಟೆಕ್ಸ್ಟಲ್ಲಿ ಸ್ವಲ್ಪ ಹೊತ್ತು ಹಿಂದೆ ನಾನು ಹೇಳಿದ್ದೆ. ಮತ್ತೆ ಇಲ್ಲಿ ನಾನು ಅದನ್ನು ಮತ್ತೆ ರಿಪೀಟ್ ಮಾಡ್ತೀನಿ, ಸ್ವಲ್ಪ ಈ ಕಾಂಟೆಕ್ಸ್ಟ್ನಲ್ಲಿ ಇನ್ನೂ ವಿವರವಾಗಿ ನೋಡಿ. ಯುಕ್ರೇನ್ ಮೇಲೆ ಪುತಿನ್ ದಾಳಿ ಮಾಡೋದಕ್ಕೂ ಮೊದಲೇ ಇಡೀ ವೆಸ್ಟರ್ನ್ ಯುರೋಪ್ ತನ್ನ ಬಹುಪಾಲು ನ್ಯಾಚುರಲ್ ಗ್ಯಾಸ್ ಮತ್ತೆ ಕ್ರೂಡ್ ಆಯಿಲ್ ನೀಡ್ಗಾಗಿ, ಅವಶ್ಯಕತೆಗಾಗಿ ರಷ್ಯಾ ಮೇಲೆ ಡಿಪೆಂಡ್ ಆಗಿತ್ತು. ಆಯ್ತಾ? ಆಮೇಲೆ ಏನಾಯ್ತು, ಅದು ಮೊದಲಿಗೆ ಬೈಡನ್, ನಂತರ ಟ್ರಂಪ್ ಹೇಳಿದ ಮೇಲೆ ರಷ್ಯಾದ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ ಈ ಕಡೆಗೆ ಎಂಥದ್ದು ಗಲ್ಫ್ ಕಡೆಗೆ ಬಂತು. ಅಷ್ಟೇ ಅಲ್ಲ, ರಷ್ಯಾದಿಂದ ನಾವು ತಗೊಂಡ ಆ ಕ್ರೂಡ್ ಆಯಿಲನ್ನು ನಾವು ರಿಫೈನ್ ಮಾಡಿ ಪೆಟ್ರೋಲ್, ಗ್ಯಾಸೋಲಿನ್, ಏರ್ ಟರ್ಬೈನ್ ಫ್ಯೂಯಲ್, ಡೀಸೆಲ್ ಎಲ್ಲ ಮಾಡಿ ನಾವು ಯುರೋಪಿಗೆ ಕಳ್ಸೋಕೆ ಶುರು ಮಾಡಿದ್ವಿ. ಇವನ್ ಯುಕ್ರೇನ್ಗೂ ನಾವೇ ರಷ್ಯನ್ ಕ್ರೂಡನ್ನು ನಾವು ಡೀಸೆಲ್ ಕನ್ವರ್ಟ್ ಮಾಡಿ ಯುಕ್ರೇನ್ಗೂ ಕಳ್ಸೋಕೆ ಶುರು ಮಾಡಿದ್ವಿ. ಯುಕ್ರೇನ್ ತನ್ನ ಡೀಸೆಲ್ನ ಅಗತ್ಯದ 75% ಇಂಪೋರ್ಟ್ ಮಾಡ್ಕೊಳ್ಳೋದು ಇಂಡಿಯಾದಿಂದ. ಇಂಡಿಯಾ ಆ ಡೀಸೆಲನ್ನು ಯಾವುದರಿಂದ ಮಾಡ್ತದೆ? ರಷ್ಯಾದಿಂದ ತಗೊಳ್ಳುವಂಥ ಆಯಿಲಿಂದ. ಎಲ್ಲಿಗೆ ಎಂಥ ವಿಚಿತ್ರವಾದಂಥ ಕನೆಕ್ಷನ್ ನೋಡಿ ಇದು, ಆಯ್ತಾ? ಆದರೆ ಆ ರೀತಿ ಆಯ್ತಲ್ಲ. ಸೊ ಯುರೋಪ್ ಏನು ಮಾಡ್ತು, ಇಂಡಿಯಾ ಕಡೆ ತಿರುಗಿತು, ಮತ್ತೆ ನೇರ ಕ್ರೂಡ್ ಆಯಿಲ್ಗೆ ಅದು ಗಲ್ಫ್ ಕಡೆಗೆ ಬಂತು ಯುರೋಪ್. ಮತ್ತೆ ಇಂಡಿಯಾದ ಅದು ಸಪ್ಲೈ ಕಡಿಮೆ ಆಗಿರೋದ್ರಿಂದ ಇಂಡಿಯಾ ಸಹ ಡೀಸೆಲ್ ಅಥವಾ ಪೆಟ್ರೋಲನ್ನು ಯುರೋಪಿಯನ್ ಕಂಟ್ರೀಸ್ಗೆ ಅದು ಎಕ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಆಗ ಯುರೋಪಿಯನ್ ಕಂಟ್ರೀಸ್ಗೆ ಉಳಿದಂಥ ಒಂದೇ ಒಂದು ದಾರಿ ಏನು? ಹತ್ತಿರ ದಾರಿ, ವಾಪಸ್ಸು ರಷ್ಯಾಗೆ ಹೋಗೋದು. ಇಂಥ ಒಂದು ಸ್ಥಿತಿ ಬರ್ತದೆ ಅಂದ್ಕೊಂಡೆ ಜನವರಿ ತಿಂಗಳಲ್ಲೇ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತೆ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಜಾರ್ಜಿಯಾ ಮೆಲೋನಿ ಜನವರಿನಲ್ಲಿ ಇರಾನ್ನಲ್ಲಿ ದೊಡ್ಡ ಆಂದೋಲನ ಆಗ್ತಾ ಇತ್ತು, ಮತ್ತೆ ಯುದ್ಧ ಶುರುವಾಗುತ್ತೆ ಅನ್ನೋ ಒಂದು ಶಂಕೆ ಬಂದಿತ್ತಲ್ಲ. ಆ ಟೈಮಲ್ಲಿ ಆ ಇಬ್ಬರು ಮುಖ್ಯ ಯುರೋಪಿಯನ್ ಲೀಡರ್ಸು ನಾವು ರಷ್ಯಾ ಜೊತೆ ಮಾತಾಡಬೇಕು, ಯುಕ್ರೇನ್ ಯುದ್ಧನ ನಿಲ್ಲಿಸಬೇಕಾದ್ರೆ ರಷ್ಯಾ ಜೊತೆ ಮಾತಾಡದೆ ಆಗೋದಿಲ್ಲ ಅಂತ ರಷ್ಯಾದ ಪರವಾದಂತ ಮಾತಾಡೋಕೆ ಶುರು ಮಾಡಿದ್ರು. ಮೊನ್ನೆ ಅಮೆರಿಕ ಬರಲಿಲ್ಲ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ಗೆ ರಷ್ಯಾ ವಿರುದ್ಧ ನಾನು ನ್ಯೂಕ್ಲಿಯರ್ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ನಿಂತಿದ್ದಂಥ ವ್ಯಕ್ತಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಅದೇ ಮನುಷ್ಯ ನಾವು ರಷ್ಯಾ ಜೊತೆ ಮಾತಾಡಬೇಕು ಅನ್ನೋದಾದ್ರೆ ಯುರೋಪಿಯನ್ ಥಿಂಕಿಂಗ್ ಯಾವ ಮಟ್ಟಕ್ಕೆ ಬದಲಾಗೋಗಿದೆ ಅಂತ ನೀವು ನೋಡ್ಬೋದು. ಆಗ ಈ ಪ್ರಸಕ್ತ ಸನ್ನಿವೇಶದಲ್ಲಿ ಅದರ ಮುಂದುವರಿಕೆಯಾಗಿ ಯುರೋಪಿಯನ್ ಕಂಟ್ರೀಸ್ ತಮ್ಮ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅಗತ್ಯಗಳಿಗಾಗಿ ಪುನಃ ರಷ್ಯಾ ಕಡೆ ತಿರುಗಿಬಿಟ್ರೆ ಏನಾಗುತ್ತೆ, ಅಮೆರಿಕಾದ ಪಾಲಿಸಿ ಅಂದ್ರೆ ರಷ್ಯಾವನ್ನ ಸೈಡ್ ಲೈನ್ ಮಾಡಬೇಕು ಯುರೋಪ್ನಿಂದ ಅನ್ನೋ ಒಂದು ಪಾಲಿಸಿ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗೋಗ್ತದೆ. ಪಾಯಿಂಟ್ ನಂಬರ್ 1. ಅದರಿಂದ ತೊಂದರೆ ಆಗೋದು ಯುಕ್ರೇನ್ಗೂ ಸಹ. ಯುರೋಪಿಯನ್ ಕಂಟ್ರೀಸು ರಷ್ಯಾದಿಂದ ಗ್ಯಾಸ್ ಅಂಡ್ ಆಯಿಲ್ ತಗೋತಾ ಯುಕ್ರೇನ್ಗೆ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಪುತಿನ್ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಗೊತ್ತಾ? ಗಲ್ಫಲ್ಲಿ ಇನ್ನೂ ಯುದ್ಧ ಆಗಲಿ, ಇನ್ನೂ ದಾಳಿಗಳಾಗಲಿ, ಹಾರ್ಮುಸ್ ಬಂದ್ ಆಗೋಗ್ಲಿ, ಆಗ ಯುರೋಪಿಯನ್ ಕಂಟ್ರೀಸು ಅವರು ನನ್ನ ಕಡೆಗೆ ತಿರುಗಲಿ. ಓಕೆ, ವೆನಿಜುವೆಲಾ ಆಯಿಲ್ ತಗೋಬಹುದು. ವೆನಿಜುವೆಲಾ ಆಯಿಲನ್ನು ಯುರೋಪಿಯನ್ ಕಂಟ್ರೀಸು ತಗೊಳ್ಳೋದು ಕಷ್ಟ. ಯಾಕೆಂತ ಹೇಳಿದ್ರೆ ವೆನಿಜುವೆಲಾ ಆಯಿಲ್ ಸಲ್ಫರ್ ಜಾಸ್ತಿ ಇದೆ ಅದರಲ್ಲಿ, ಅದು ಹೆವಿ ಕ್ರೂಡ್, ಅದನ್ನ ರಿಫೈನ್ ಮಾಡೋದು ಬಹಳ ಕಷ್ಟ. ಅಮೆರಿಕನ್ದಲ್ಲಿ ಅದನ್ನ ರಿಫೈನ್ ಮಾಡೋ ಒಂದೇ ಒಂದು ರಿಫೈನರಿ ಇದ್ದದ್ದು ಶೆವ್ರಾನ್, ಆ ಒಂದು ಕಂಪನಿ. ಆ ಶೆವ್ರಾನ್ ಕಂಪನಿ ಅದನ್ನು ಅಮೆರಿಕನ್ ಸಾಯಿಲ್ನಲ್ಲಿ ಸ್ಥಾಪಿಸಿಲ್ಲ, ವರ್ಜಿನ್ ಐಲ್ಯಾಂಡ್ನಲ್ಲಿ ಅಂತ ಕಾಣ್ತದೆ, ಕೆರಿಬಿಯನ್ ಸೀನಲ್ಲಿ. ಅಲ್ಲಿ ಅದು ಬೇರೆ ಅಮೆರಿಕದ 30-35 ಆಯಿಲ್ ಕಂಪನಿಗಳಿವೆ. ಅದರ ಒಂದು ಶೆವ್ರಾನ್ ಕಂಪನಿ ಮಾತ್ರ ವೆನೆಜುವೆಲಾದ ಆ ಹೆವಿ ಆಯಿಲನ್ನು ರಿಫೈನ್ ಮಾಡುವಂಥ ಫೆಸಿಲಿಟಿಯನ್ನು ವರ್ಜಿನ್ ಐಲ್ಯಾಂಡಲ್ಲಿ ಇಟ್ಕೊಂಡಿತ್ತು. ಅದನ್ನು ಅದು 2016 ಬಂದ್ ಮಾಡಿಬಿಟ್ಟಿದೆ. ಆಯ್ತಾ? ಮತ್ತೆ ಟ್ರಂಪ್ ಎಷ್ಟೇ ಕೇಳ್ಕೊಂಡ್ರು ಶೆವ್ರಾನ್ ಅದನ್ನು ಓಪನ್ ಮಾಡ್ತಾ ಇಲ್ಲ. ಹೀಗಾಗಿ ವೆನಿಜುವೆಲಾ ಆಯಿಲನ್ನ ಯುರೋಪಿಯನ್ಸ್ ತಗೊಂಡ್ರು ಸಹ ಅವರು ಅದನ್ನು ರಿಫೈನ್ ಮಾಡೋಕ್ಕಾಗಲ್ಲ. ಅವರು ಹುಡುಕುವಂಥ ಸುಲಭ ದಾರಿ ಏನು? ಮತ್ತೆ ರಷ್ಯಾದಿಂದ ತಗೊಳ್ಳೋದು ಅಂತ. ಆ ದಿನಕ್ಕಾಗಿ ಆ ದಿನ ಆದಷ್ಟು ಬೇಗ ಬರುತ್ತೆ, ಆದಷ್ಟು ಬೇಗ ಬರಲಿ ಅಂತ ಚಾಣಾಕ್ಷ ಪುತಿನ್ ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ಈ ಯುದ್ಧದಿಂದಾಗಿ ಅತಿಯಾಗಿ ಖುಷಿ ಪಡ್ತಾ ಇರೋ ವ್ಯಕ್ತಿ ಅಂದ್ರೆ ಪುತಿನ್. ಹೀಗಾಗಿ ಅವರು ಮುಸ್ತಫಾ ಆಗಲಿ ಇನ್ಯಾರೇ ಆಗಲಿ ಯಾರನ್ನು ಉಳಿಸೋದಕ್ಕೆ ಬರೋದಿಲ್ಲ, ಮಾತಾಡ್ತಾರೆ ಅಷ್ಟೇ. ಮಾತಾಡೋದಕ್ಕೇನು, ಯಾರು ಬೇಕಾದ್ರೆ ಮಾತಾಡೋದು. ನಾನು ಹೇಳ್ಬೋದಲ್ವ, ನಾನು ಹೋಗಿ ಮುಸ್ತಫಾ ಅವ್ರನ್ನ ಉಳಿಸ್ಬಿಡ್ತೀನಿ ಅಂತ ನಾನು ಹೇಳ್ಬೋದು. ನಮ್ಮ ಹೊಸದಿಗಂತನೂ ಸಹ ಅನೌನ್ಸ್ ಮಾಡ್ಬೋದು, ಹಾಗೆ ಹೇಳೋದಕ್ಕೇನು.